ಬಾಯಿ ರುಚಿ ಹಾಳಾಗಿರುತ್ತೆ ಜ್ವರ ಬಂದು ಅವರಿಗೆಲ್ಲ ಇದು ಚೆನ್ನಾಗಿ ಉಪಯೋಗ. ಟೇಸ್ಟಿಂಗ್ ಬಡ್ಸ್ ಎಲ್ಲ ಓಪನ್ ಆಗುತ್ತೆ, ಊಟ ಸೇರುತ್ತೆ ಹೇಳ್ತಾರೆ. ಮೈಯಲ್ಲಿ ಯಾವುದಾದ್ರು ಒಂದು ಹುಳ ಎಲ್ಲ ಕಚ್ಚಿ ಅಲರ್ಜಿ ಆಗಿದ್ದರೆ ಅವರಿಗೆಲ್ಲ ಇದು ಯೂಸ್ ಆಗುತ್ತೆ. ಅಂದರೆ ಬಾಡಿ ಒಳಗೆ ಆ್ಯಂಟಿಬಯೋಟಿಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರೋ ಕಾರಣ ಸೊಪ್ಪಲ್ಲಂತೂ ರಿಚ್ ಆಗಿರುತ್ತೆ. ಆ್ಯಂಟಿಬಯೋಟಿಕ್ ಆಗಿ ಇದು ನಮಗೆ ಕೆಲಸ ಮಾಡುತ್ತೆ. ನಮಸ್ಕಾರ ವೀಕ್ಷಕರೇ, ಉದಯವಾಣಿಗೆ ಸ್ವಾಗತ. ಸಾಮಾನ್ಯವಾಗಿ ಈ ಲಿಂಬೆ ಹಣ್ಣಿನಿಂದ ಬೇರೆ ಬೇರೆ ರೀತಿಯಾದ ಪದಾರ್ಥಗಳನ್ನ ಮಾಡ್ತಾರೆ. ಆದರೆ ಮಲೆನಾಡು ಕಡೆ ಈ ಲಿಂಬೆ ಹಣ್ಣಿನ ಎಲೆಯಿಂದನೂ ಕೂಡ ಒಂದು ಅತ್ಯುತ್ತಮವಾದ ಹಾಗೂ ಆರೋಗ್ಯಕ್ಕೆ ಪೂರಕವಾದ ಒಂದು ಪದಾರ್ಥವನ್ನು ಮಾಡ್ತಾರೆ. ಅದು ಲಿಂಬೆ ಹಣ್ಣಿನ ಎಲೆಯ ತಂಬುಳಿ. ಹಾಗಾದರೆ ಈ ಲಿಂಬೆ ಹಣ್ಣಿನ ಎಲೆಯ ತಂಬುಳಿ ಹೇಗೆ ಮಾಡೋದು ಅನ್ನೋದನ್ನು ಉಷಾ ಅವರು ನಮಗೆ ತಿಳಿಸ್ತಾರೆ. ನಿಂಬೆ ಸೊಪ್ಪಿನ ತಂಬುಳಿಗೆ ಬೇಕಾಗಿರೋ ಸಾಮಗ್ರಿಗಳು: ನಿಂಬೆ ಸೊಪ್ಪು, ಕಾಳುಮೆಣಸು, ಜೀರಿಗೆ, ಸಾಸಿವೆ, ಉಪ್ಪು, ಸ್ವಲ್ಪ ನಮ್ಮ ಮಲೆನಾಡಿನ ಬೆಲ್ಲ, ತುಪ್ಪ, ಮಜ್ಜಿಗೆ. ತಂಬುಳಿ ಅಂದಮೇಲೆ ಮಜ್ಜಿಗೆ ಇಂಪಾರ್ಟೆಂಟ್. ಮಜ್ಜಿಗೆ, ಒಗ್ಗರಣೆಗೆ ಒಂದು ಒಣಮೆಣಸಿನ್ಕಾಯಿ. ಈಗ ಮೊದಲಿಗೆ ನಾವು ನಿಂಬೆ ಸೊಪ್ಪು ಮತ್ತು ಕಾಳುಮೆಣಸು, ಜೀರಿಗೆ ಯಾವುದನ್ನು ಹುರಿಯೋದು ಬೇಡ, ಇದನ್ನೆಲ್ಲ ಹಸಿಯಾಗಿ ನಾವು ಮಿಕ್ಸಿಯಲ್ಲಿ ರುಬ್ಬಿ ಗ್ರೈಂಡ್ ಮಾಡಿ ತೊಗೊಬರೋಣ. ಈಗ ಆಯಿತಾ? ನಾವೀಗ ನಿಂಬೆ ಸೊಪ್ಪನ್ನ ರುಬ್ಬಿ ಕ್ಲೀನಾಗಿ ಸೋಚಿ ಅದರ ರಸ ಮಾತ್ರ ತೊಗೊಬಂದು ಇಟ್ಕೊಂಡಿದ್ದೀವಿ. ಅದಕ್ಕೆ ಈಗ ನಾನೇನು ಮಾಡ್ತೀನಿ ಅಂದರೆ ತುಪ್ಪದಲ್ಲಿ ಒಂದು ಒಗ್ಗರಣೆ ಮಾಡ್ಕೋತೀನಿ. ಅದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಣಮೆಣಸಿನ್ಕಾಯಿ ಹಾಕ್ತೀನಿ. ನಮ್ಮ ಒಗ್ಗರಣೆ ರೆಡಿ ಆಯ್ತು. ಈಗ ನಾವು ಇದನ್ನು ತಂಬುಳಿಗೆ ಹಾಕೋಣ. ಅದಕ್ಕೆ ಸ್ವಲ್ಪ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಮತ್ತು ನಮ್ಮ ಬೆಲ್ಲ ಹೇಳಿದ್ನಲ್ಲ, ನಮ್ಮೂರು ಬೆಲ್ಲ ಹಾಕೋಣ. ಬೆಲ್ಲ ಎಲ್ಲ ಕ್ಲೀನಾಗಿ ಕರಗಿಸಿ ಇದನ್ನೊಂದ್ಸಲಿ ಬಾಣಲಿಗೆ ಹಾಕಿ ಸ್ವಲ್ಪ ಬಿಸಿ ಮಾಡೋಣ. ಬಾಯಿ ರುಚಿ ಹಾಳಾಗಿರುತ್ತೆ ಜ್ವರ ಬಂದು ಅವರಿಗೆಲ್ಲ ಇದು ಚೆನ್ನಾಗಿ ಉಪಯೋಗ. ಟೇಸ್ಟಿಂಗ್ ಬಡ್ಸ್ ಎಲ್ಲ ಓಪನ್ ಆಗುತ್ತೆ, ಊಟ ಸೇರುತ್ತೆ ಹೇಳ್ತಾರೆ. ಮೈಯಲ್ಲಿ ಯಾವುದಾದ್ರು ಒಂದು ಹುಳ ಎಲ್ಲ ಕಚ್ಚಿ ಅಲರ್ಜಿ ಆಗಿದ್ದರೆ ಅವರಿಗೆಲ್ಲ ಇದು ಯೂಸ್ ಆಗುತ್ತೆ. ಅಂದರೆ ಬಾಡಿ ಒಳಗೆ ಆ್ಯಂಟಿಬಯೋಟಿಕ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರೋ ಕಾರಣ ಸೊಪ್ಪಲ್ಲಂತೂ ರಿಚ್ ಆಗಿರುತ್ತೆ. ಆ್ಯಂಟಿಬಯೋಟಿಕ್ ಆಗಿ ಇದು ನಮಗೆ ಕೆಲಸ ಮಾಡುತ್ತೆ. ಇದು ಸಣ್ಣ ಕುದಿ ಬಂದರೆ ಸಾಕು. ಇದನ್ನು ಆಫ್ ಮಾಡಿ ಒಂದು ಪಾತ್ರೆಗೆ ಹಾಕ್ಬಿಟ್ಟಿದ್ದನ್ನು ಇದಕ್ಕೆ ಮಜ್ಜಿಗೆ ಸೇರಿಸುವಾಗ ಸ್ವಲ್ಪ ತಣಿಬೇಕು. ಬಿಸಿ ಮಜ್ಜಿಗೆ ಹಾಕಬಾರ್ದು ಹೇಳ್ತಾರೆ. ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ಮಜ್ಜಿಗೆ ಸೇರಿಸೋಣ. ಈಗ ನಮ್ಮ ಟೇಸ್ಟಿಂಗ್ ಬಡ್ಸ್ ಎಲ್ಲ ಓಪನ್ ಆಗುವಂತಹ ನಿಂಬೆ ಸೊಪ್ಪಿನ ತಂಬುಳಿ ರೆಡಿಯಾಗಿ. ಇದನ್ನು ನೀವು ಅನ್ನದ ಜೊತೆ ಉಪಯೋಗಿಸ್ಬಹುದು, ಇಲ್ಲ ಹಾಗೆ ಕುಡಿಲಿಕ್ಕಾದ್ರೂ ಉಪಯೋಗಿಸ್ಬಹುದು. ನಿಮ್ಗೆ ಹೇಗೆ ಬೇಕೋ ಹಾಗೆ. ಇಲ್ಲ ಎಲ್ಲರೂ ಹೊರಗಡೆ ಹೋಗಿ ಅರ್ಜೆಂಟಾಗಿ ಮನೆಗೆ ಬಂದಾಗ ಪಟ್ಟ ಅಂತ ಪ್ರಿಪೇರ್ ಮಾಡ್ಬೋದಂತ ಸಣ್ಣ ತಂಬುಳಿ.